my channel. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಧನುರ್ಮಾಸದ ಲಾಸ್ಟ್ ಪೂಜೆ ಆಗಿತ್ತು. ನಂದು 12 ದಿನ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ಮತ್ತು ಬಂದು ಮನೆಯಲ್ಲಿ ದೀಪ ಹಚ್ಚಿ ಆಯಿತು. ಮತ್ತು ಈಗ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಬರ್ತಿದೆ ಹಾಲು ಕಾಯಕ್ಕೆ ಇಟ್ಟೆ. ಕಾಫಿ ಮಾಡ್ತೀನಿ. ಕಾಫಿ ಲೆವಿಸ್ಟಾ ಸ್ಟ್ರಾಂಗ್ ಇನ್ಸ್ಟೆಂಟ್ ಕಾಫಿ. ಈ ಕಾಫಿ ಮಾಡ್ಕೊತ ನಂಗೊಂದು ಸಾಂಗ್ ಬರ್ತದೆ. ಮೊದಲು ಅಡ್ವರ್ಟೈಸಲ್ಲೆಲ್ಲ ಹೇಳ್ತಿದ್ರಲ್ಲ, ಒಂದು ಮಗ್ನಲ್ಲಿ ಬಟ್ ನಾನು ಸಕ್ಕರೆ ಹಾಕೋತಾ ಇಲ್ಲ. ಜಾಕ್ ಎಲ್ಲ ಪೌಡರ್, ಈಗ ಹಾಲನ್ನು ಇಟ್ಕೊಂಡು ನನಗೆ ನೊರೆ ಬಂದರೆ ಕುಡಿಯೋದಕ್ಕಾಗಲ್ಲ. ಹಾಗಾಗಿ ನಾನು ಸ್ಪೂನಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಸವಿಯಲು ಸಿದ್ಧ. ಮೇಕ್ ಇಟ್ ಗೈಸ್. ಆಹಾ, ಕಾಫಿ ಕುಡಿಯೋ ಸ್ವರ್ಗನೇ ಬೇರೆ ಇರುತ್ತಲ್ಲ ಗೈಸ್. ಈ ನೈವೇದ್ಯಕ್ಕೆ ಕಡಲೆಕಾಳು ಪ್ರಸಾದ ಮಾಡಿದ್ದಾರೆ. ಆದರೂ ನಮ್ಮಮ್ಮ ಮಾಡೋ ಪ್ರಸಾದ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿ ನೀರು ಬರ್ತೈತೆ. ಈಗ ತಿನ್ನಬೇಕು. ಕಾಳು ಖಾಲಿಯಾಗಿದೆ. ಈಗ ನಾನು ಮೊಳಕೆ ಕಟ್ಟಬೇಕು. ಸ್ವಲ್ಪನೇ ಇರುವುದು, ಸ್ವಲ್ಪನೇ ಇದೆ. ಇಷ್ಟೇ. ಈಗ ತಿನ್ನಲ್ಲ, ಯಾಕಂದರೆ ಅಮ್ಮನೇ ಈಗ ಪ್ರಸಾದಕ್ಕೆ ಅಂತ ಮಾಡಿದಾರಲ್ಲ ಅದನ್ನೇ ತಿಂತೀನಿ. ಹಾಗಾಗಿ ಇದನ್ನು ಈಗ ತಿನ್ನಲ್ಲ, ಅದನ್ನೇ ತಿಂತೀನಿ. ಏನು ಗೊತ್ತಾ, ಬ್ರೇಕ್ಫಾಸ್ಟ್ ಮಾಡೇ ಇಲ್ಲ ಅಮ್ಮ. ಕಾಳೆ ಇವತ್ತು ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ. ಆಫೀಸಿಗೆ ರೀಚ್ ಆದೆ, ಲಂಚ್ ತಂದಿಲ್ಲ. ಹಾಗಾಗಿ ಹರಿಗೋವಿಂದಾಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿದೆ ಹರಿಗೋವಿಂದಾಸ್. ಲಂಚ್ಗೆ ನಾನು ರೊಟ್ಟಿ ಮತ್ತು ವೆಜ್ ಮಿಕ್ಸ್ ಕರಿನ ತೊಗೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲಿಗೆ ಯಾರಾದರೂ ಹೊಸಬರು ಎಂಟ್ರಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.